ಪತ್ರಿಕಾ ಮಾಧ್ಯಮ ಮತ್ತು ಸುದ್ದಿವಾಹಿನಿಗಳ ಸತ್ಯತೆಯ ವರದಿಯನ್ನೇ ಸುಳ್ಳು ಎಂದು ಅಧಿಕಾರಿಗಳು ವರದಿ ನೀಡುವುದಾದರೆ ಸರ್ಕಾರದ 4ನೇ ಅಂಗ ಪತ್ರಿಕಾ ಮಾಧ್ಯಮಕ್ಕೆ ಬೆಲೆಯಲ್ಲಿದೆ. ಮದ್ದೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪರವಾಗಿ ನಿಂತ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ. ಹೌದಾ, ನಾನು ಅದನ್ನೇ ನೋಡೋ ಅಂತಾನೆ ಬಂದೆ. ಯಾಕೆ ನಾನು ಸುಳ್ಳು ಹೇಳ್ಬಾರ್ದು ಅಂತ ಇಲ್ಲಿ ಬಂದ ಫೋಟೋ ತಕ್ಕ ಹೋದಾರ ಬಂದು ನಿಂತ್ಕೊಂಡು GPS ಫೋಟೋ ಮಾಡ್ಬಿಟ್ಟೋದಾರ. ನೋಡಿ ಸ್ವಾಮಿ, ನಾನು ಸುಳ್ಳು ಹೇಳ್ತಾರು ಅಂತ ಅನ್ಕೋಬೋದು. ಮದ್ದೂರು ಗ್ರಾಮ ಪಂಚಾಯತಿಯಿಂದ ಶೆಡ್ ನಿರ್ಮಾಣ ಕಾರ್ಯಕ್ರಮದಲ್ಲಿ ದಾಸ್ತಾನು ಕೊಟ್ಟಿದ್ದ ಶೆಡ್ ನಿರ್ಮಾಣಕ್ಕೆ ಇಲ್ಲಿ ಪ್ರತಿದಿನ ಫೋಟೋ ತಕ್ಕ ಹೋಗೋದು ಬಿಟ್ರೆ ಇಲ್ಲಿ ಏನು ಕೆಲಸ ನಡೀತಿಲ್ಲ, ಏನೂ ಇಲ್ಲ. ಇಲ್ಲಿ ಏನೂ ಇಲ್ಲವೇ ಇಲ್ಲ. ಗ್ರಾಮ ಪಂಚಾಯತಿ PDO ಮತ್ತು ಇನ್ನೊಬ್ಬ ನಾರಾಯಣ ಸ್ವಾಮಿ ಅಂತಕ್ಕಂಥವ್ರು ಇಬ್ಬರು ಸೇರ್ಕೊಂಡಮ್ಮ ಪಾರ್ಟ್ನರ್ಲು ಮಾಡ್ತಕ್ಕಂಥ ಕೆಲಸ ಇದು ಸತ್ಯವಾಗದ. ಇದು ಬಂದು ಪರಿಶೀಲನೆ ಮಾಡಬೇಕು. ಈ ಸ್ಥಳದಲ್ಲಿ ನಮ್ಮ ಉಪ್ಪರ ಬಡಾವಣೆ ಜಾಗದಲ್ಲಿ ಎಲ್ಲರೂ ಒಂದು ಕಡೆ ಕಾಮಗಾರಿ ನಡೀತಾರೆ. ನಾನು ಮಾತನಾಡಲ್ಲ, ನೀವೇ ನೋಡಿ ಸ್ವಾಮಿ, ಇದು ಸತ್ಯ. ಇದು ಇಷ್ಟೆಲ್ಲ ಸಾಕ್ಷಿ ಕೊಟ್ಟ ಮೇಲೆ PDO ಇಲ್ಲಿ ಅಕ್ರಮ ಮಾಡ್ತಾಯಿದ್ರು, ಯಾರು ಕ್ರಮ ತಗೋತೀವಲ್ಲ. ಇದಕ್ಕೆ ನಾವು ಯಾರಿಗಂತ ತಿಳ್ಕೊಳಕ್ಕಿದ್ದು, ಇದಕ್ಕೆ ಕ್ರಮ ಯಾವಾಗ ಹೇಳಿ? ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಅಧಿಕಾರಿಯ ದುರ್ನಡತೆ ಮತ್ತು ದುರಾಡಳಿತ, ನರೇಗಾ ಯೋಜನೆಯ ಅಕ್ರಮ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ವಿಫಲವಾಗಿರುವ PDO ನಟರಾಜು ವಿರುದ್ಧ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಕಳೆದ 1 ತಿಂಗಳಿನಿಂದ ಗ್ರಾಮ ಪಂಚಾಯಿತಿ ಅಧಿಕಾರಿ ವಿರುದ್ಧ ಪತ್ರಕರ್ತ ಮಂಜುನಾಥ್ ರವರು ನೀಡಿದ ದೂರಿಗೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಜೊತೆಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಕ್ರಮ ವಹಿಸುವಂತೆ ಅರ್ಜಿಗೆ ಮುನ್ನಡೆಯೂ ಸಹ ನೀಡಿಲ್ಲ. ತಾಲೂಕು ಮಟ್ಟದ ಅಧಿಕಾರಿ EO ವೇಣುರವರಿಂದ ಪತ್ರಕರ್ತ ಮಂಜುನಾಥ್ ರವರ ದೂರನ್ನ ಮುಚ್ಚಿ ಹಾಕುವ ಪ್ರಯತ್ನ ಮಾಡಲಾಗಿದೆ. ಹದ್ದಿದಾರರು ನೀಡಿರುವ ದೂರು ಸತ್ಯಕ್ಕೆ ದೂರವಾಗಿದೆ ಮತ್ತು ಗ್ರಾಮದಲ್ಲಿ ಯಾವುದೇ ಸಮಸ್ಯೆಯಾಗಿಲ್ಲ ಎಂಬುದನ್ನು ಉಲ್ಲೇಖಿಸಿ ದೂರು ಅರ್ಜಿಯನ್ನ ವಿಲೇವಾರಿ ಮಾಡಲಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಪತ್ರಿಕಾ ಮಾಧ್ಯಮಗಳಲ್ಲಿ ಪ್ರಕಟವಾಗಿರುವುದು ಸತ್ಯಕ್ಕೆ ದೂರವಾಗಿದೆ. ಇದು ಸುಳ್ಳು ಸುದ್ದಿ ಅಂತ ವರದಿ ನೀಡಲಾಗಿದ್ದು, ಸರ್ಕಾರಿ ಅಧಿಕಾರಿಗಳು ಅವರ ಕರ್ತವ್ಯ ಲೋಪವನ್ನ ಮುಚ್ಚಿ ಹಾಕಲು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪತ್ರಕರ್ತ ಮಂಜುನಾಥ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳ ಮುಖಾಂತರ ನಾವು ಒಂದು ಒಂಟಿಯಾಗಿ ಹೋರಾಟ ಮಾಡ್ತಾವ್ನಿ. ನಮ್ಮ ಹೋರಾಟಕ್ಕೆ ಯಾವುದೇ ಫಲ ಸಿಗ್ತಾ ಇಲ್ಲ. ಲಾಸ್ಟಲ್ಲಿ ವರದಿ ಕೊಟ್ಟಿರೋದ್ರಲ್ಲಿ ಇಲ್ಲಿ ಏನೂ ಆಗೇ ಇಲ್ಲ, ಏನೂ ನಡೆದೇ ಇಲ್ಲ. ಪತ್ರಿಕಾ ವರದಿಗಳಿಗೆ ಸುಳ್ಳು ಅಂತಕ್ಕಂಥ ವರದಿ ಕೊಟ್ಟರೆ ನಿಜವಾಗ್ಲೂ ಭವ್ಯ ಭಾರತದ ಪ್ರಜೆಗಳಾಗಿರ್ತಕ್ಕಂಥ ಎಲ್ಲ ನಾಗರಿಕರಿಗೆ, ಅಧಿಕಾರಿಗಳಿಗೆ ಧನ್ಯವಾದಗಳು ತಿಳಿಸ್ತೀನಿ. ಯಾಕಂದರೆ ಈಗ ಸತ್ಯಗಳು ಸತ್ತು ಸುಡುಗಡೆಗೆ ಹೋಗದೆ. ಈಗ ಗ್ರಾಮ ಪಂಚಾಯತಿಗಳಿಗೆ ಏನು ಮೆಟೀರಿಯಲ್ಸ್ ಬಿಲ್ ಬಂದಿದೆ, ಎಲ್ಲರೂ ಆ ಮೆಟೀರಿಯಲ್ಸ್ ಬಿಲ್ಲಿ ಪರ್ಸೆಂಟೇಜ್ ತಗೊಳ್ಳೋಕ್ಕೋಸ್ಕರ ತಲೆ ಕೆಡ್ಸ್ಕೊಂಡು ಅದು ಓಡಾಡ್ತಿದ್ದಾರೆ ಹೊರತು ಸಾರ್ವಜನಿಕ ಹಿತಾಸಕ್ತಿಗೆ ಅನುಕೂಲ ಆಗೋಂಥ ಕೆಲಸ ಯಾವುದೂ ಮಾಡಲ್ಲ. ಎಸ್ ಪುಟ್ಟಸ್ವಾಮಿ ಹುನ್ನೂರು, TV8 ನ್ಯೂಸ್ ಕನ್ನಡ, ಯಳಂದೂರು.